ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಹಿಂದಿನ ತರಗತಿಯಲ್ಲಿ ನಾವು 8th ಸ್ಟ್ಯಾಂಡರ್ಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ 6 ಪಾಠಗಳನ್ನು ನೋಡಿದ್ದೀವಿ. ಎಷ್ಟು 6 ಪಾಠಗಳನ್ನ. ಇದು 7ನೇ ಅಧ್ಯಾಯ ಆಗಿರುತ್ತೆ. ಇದು TET GPSTR HSTR ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ನೋಡಿ ಫ್ರೆಂಡ್ಸ್, 7ನೇ ಅಧ್ಯಾಯ ಯಾವುದಪ್ಪ ಅಂದರೆ ಹದಿಹರೆಯಕ್ಕೆ ಪ್ರವೇಶ. ಇದು ಒಂದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಭಾಳಷ್ಟು ಅಂಶಗಳು ಕವರ್ ಆಗ್ತವೆ. ಬೆಳವಣಿಗೆಯು ಒಂದು ನೈಸರ್ಗಿಕ ಪ್ರಕ್ರಿಯೆ. ನೋಡಿ, ಬೆಳವಣಿಗೆ ಅನ್ನೋದು ಒಂದು ಎಂಥ ಪ್ರಕ್ರಿಯೆ? ನೈಸರ್ಗಿಕ ಪ್ರಕ್ರಿಯೆ. ಹಾಗಾದರೆ ಇದು ಯಾವ ರೀತಿ ನೈಸರ್ಗಿಕ ಪ್ರಕ್ರಿಯೆಯಪ್ಪ ಅಂದರೆ, ಈಗ ನೋಡಿ, ಬೆಳವಣಿಗೆ ಅನ್ನೋದನ್ನು ನಾವು ಆರ್ಟಿಫಿಷಿಯಲ್ ಆಗಿ ಬೆಳವಣಿಗೆ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ, ಇವಾಗ ಒಬ್ಬನ ಹೈಟ್ ಕಡಿಮೆ ಇರುತ್ತೆ. ಆರ್ಟಿಫಿಷಿಯಲ್ ಆಗಿ ನಾವು ಏನಾದರೂ ಅವನ ಹೈಟನ್ನು ಇನ್ಕ್ರೀಸ್ ಮಾಡೋಕ್ಕಾಗುತ್ತಾ? ಇಲ್ಲ. ಅದೊಂದು ಬೆಳವಣಿಗೆ ಅನ್ನೋದು ಒಂದು ನೈಸರ್ಗಿಕವಾದಂಥ ಪ್ರಕ್ರಿಯೆ. ಅವನ ತಿನ್ನುವಂಥ ಫುಡ್ಗಳ ಮೇಲೆ ಆಗಿರ್ಬೋದು, ಮತ್ತು ಜೀನ್ಸ್, ತಂದೆ ತಾಯಿಯ ಜೀನ್ಸ್ ಆಧಾರದ ಮೇಲೆ ಏನಾಗುತ್ತೆ, ಅವನ ಬೆಳವಣಿಗೆಯು ನಿರ್ಧಾರವಾಗುತ್ತೆ. ಅದರ ಜೊತೆಗೆ ನೆಕ್ಸ್ಟ್ ನೋಡ್ತಾ ಬರೋದಾದರೆ ತಾರುಣ್ಯಾವಸ್ಥೆ ಅಂದ್ರೇನು, ಅಥವಾ ಅಡಲ್ಸನ್ಸ್ ಅಂತೇಳಿ ಇದನ್ನು ಇಂಗ್ಲೀಷ್ನಲ್ಲಿ ಕರಿತೀವಿ. ಹಾಗಂದರೆ ಏನಪ್ಪ ಅಂದರೆ, ದೇಹವು ಬದಲಾವಣೆಗೆ ಮತ್ತು ಸಂತಾನೋತ್ಪತ್ತಿಯ ಪರಿಪಕ್ವನಕ್ಕೆ ಕಾರಣವಾಗುವಂಥ ಜೀವನದ ಈ ಅವಧಿಯನ್ನು ತಾರುಣ್ಯಾವಸ್ಥೆ ಅಂತ ಕರಿತೀವಿ. ತಾರುಣ್ಯಾವಸ್ಥೆಯಲ್ಲಿ ಏನಾಗ್ತೈತಪ್ಪ ಅಂದರೆ, ದೇಹದ ಕೆಲವು ಬದಲಾವಣೆ ಆಗ್ತೈತಿ ದೇಹದಲ್ಲಿ. ಅದರ ಜೊತೆಗೆ ಸಂತಾನೋತ್ಪತ್ತಿಯ ಪರಿಪಕ್ವತೆಗೆ ಕಾರಣವಾಗ್ತೈತಿ. ಯಾವ ಅವಧಿಯಲ್ಲಿ? ತಾರುಣ್ಯಾವಸ್ಥೆಯಲ್ಲಿ. ಹಾಗಾದರೆ ಈ ತಾರುಣ್ಯಾವಸ್ಥೆಯಲ್ಲಿ ಟೀನೇಜರ್ಸ್ ಅಂತ ಕರಿತೀವಿ ನಾವು, ಹದಿಹರೆಯದವರು ಅಂತೇಳಿ. ಹಾಗಾದರೆ ಯಾವ ವಯಸ್ಸಿನವರನ್ನು ನಾವು ಹದಿಹರೆಯದವರು ಅಂತ ಕರಿತೀವಿ ಅಂತ ನೋಡ್ತಾ ಬರೋದಾದರೆ, 12ರಿಂದ 13 ವರ್ಷ ಅಂದರೆ ನಾವು 12ರಿಂದ 13 ವರ್ಷ ಹಿಡ್ಕೊಂಡು 18ರಿಂದ 19 ವರ್ಷ ವಯಸ್ಸಿನ ತಾರುಣ್ಯಾವಸ್ಥೆಯವರನ್ನು ಹದಿಹರೆಯದವರು ಅಥವಾ ಟೀನೇಜರ್ಸ್ ಅಂತೇಳಿ ಕರಿತೀವಿ. ಎಷ್ಟರಿಂದ ಎಷ್ಟು ವಯಸ್ಸು? 12ರಿಂದ ಹಿಡ್ಕೊಂಡು 19 ಏಜ್ ಒಳಗಿನವರಿಗೆ ನಾವು ತಾರುಣ್ಯಾವಸ್ಥೆಯವರನ್ನು ಏನಂತ ಕರಿತೀವಿ? ಹದಿಹರೆಯದವರು ಅಂತ ಕರಿತೀವಿ. ಹಾಗಾದರೆ ಸರ್, ಇದು ಹದಿಹರೆಯದವರು ಅಥವಾ ಟೀನೇಜರ್ಸ್, ಇದು ಎಲ್ಲರಿಗೂ ಸೇಮ್ ಇರುತ್ತಾ ಈ ಅವಧಿ ಅಂತ ನೋಡ್ತಾ ಬರೋದಾದರೆ, ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗಿರುತ್ತೆ, ಭಿನ್ನವಾಗಿರುತ್ತೆ ಅಥವಾ ಬದಲಾಗುತ್ತದೆ. ಯಾವ ಏಜು? ಈ ಟೀನೇಜರ್ಸ್ ಏಜು. ನೆಕ್ಸ್ಟ್, ಹುಡುಗಿಯರಲ್ಲಿ ಹದಿಹರೆಯವು ಹುಡುಗರಿಗಿಂತ 1 ವರ್ಷ ಅಥವಾ 2 ವರ್ಷಗಳ ಮೊದಲು ಪ್ರಾರಂಭವಾಗಬಹುದು. ಅಂದರೆ ಬಾಯ್ಸ್ಗಿಂತ ಗರ್ಲ್ಸ್ಗಳಲ್ಲಿ ಈ ಟೀನೇಜ್ ಅನ್ನೋದು 1 ಅಥವಾ 2 ವರ್ಷಗಳ ಮುಂಚೆಯೇ ಸ್ಟಾರ್ಟ್ ಆಗ್ಬೋದು. ತಾರುಣ್ಯಾವಸ್ಥೆಯ ಸಮಯದಲ್ಲಿ ಮಾನವ ದೇಹವು ಹಲವಾರು ಬದಲಾವಣೆಗಳಿಗೆ ಒಳಗಾಗುತ್ತದೆ. ನೋಡಿ, ತಾರುಣ್ಯಾವಸ್ಥೆಯ ಸಮಯದಲ್ಲಿ ಏನಾಗುತ್ತೆ, ಮಾನವನ ದೇಹ ಹಲವಾರು ಬದಲಾವಣೆಗಳಿಗೆ ಒಳಗಾಗ್ತೈತಿ. ಈ ಬದಲಾವಣೆಗಳು ಪ್ರೌಢಾವಸ್ಥೆಯ ಆರಂಭವನ್ನು ಸೂಚಿಸ್ತವೆ. ನೋಡಿ, ತಾರುಣ್ಯಾವಸ್ಥೆಯಲ್ಲಿ ಮಾನವನ ದೇಹದಲ್ಲಿ ಏನು ಹಲವಾರು ಬದಲಾವಣೆಗಳಾಗ್ತಾವಲ್ಲ, ಆ ಬದಲಾವಣೆಗಳು ಏನನ್ನು ಸೂಚಿಸ್ತವಪ್ಪ ಅಂದ್ರೆ ಪ್ರೌಢಾವಸ್ಥೆಯ ಆರಂಭವನ್ನು ಸೂಚಿಸ್ತವು. ಈ ತರುಣರು ಸಂತಾನೋತ್ಪತ್ತಿ ಪಕ್ವತೆ ತಲುಪಿದಾಗ ಪ್ರೌಢಾವಸ್ಥೆ ಏನಾಗುತ್ತೆ, ಕೊನೆಗೊಳ್ಳುತ್ತದೆ. ಹೌದಾ? ಈ ಪ್ರೌಢಾವಸ್ಥೆಯಲ್ಲಿನ ಬದಲಾವಣೆಗಳನ್ನು ನೋಡ್ತಾ ಬರೋದಾದರೆ, ಎತ್ತರದಲ್ಲಿ ಹೆಚ್ಚಳ ಆಗುತ್ತೆ. ನೆಕ್ಸ್ಟ್, ದೇಹದ ಆಕಾರದಲ್ಲಿ ಬದಲಾವಣೆ ಆಗುತ್ತೆ. ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆಯಲ್ಲಿ ಹೆಚ್ಚಳ ಆಗುತ್ತೆ. ಲೈಂಗಿಕ ಅಂಗಗಳ ಬೆಳವಣಿಗೆ ಆಗುತ್ತೆ. ಯಾವುದರಲ್ಲಿ? ಪ್ರೌಢಾವಸ್ಥೆಯಲ್ಲಿ. ನೆಕ್ಸ್ಟ್, ಮಾನಸಿಕ ಮತ್ತು ಭಾವನಾತ್ಮಕ ಪ್ರಬುದ್ಧತೆಯನ್ನು ತಲುಪ್ತಾರೆ. ಅದರ ಜೊತೆಗೆ ಧ್ವನಿಪೆಟ್ಟಿಗೆ ಕೂಡ ಬೆಳವಣಿಗೆ ಆಗ್ತೈತಿ. ಯಾವುದರಲ್ಲಿ? ಪ್ರೌಢಾವಸ್ಥೆಯಲ್ಲಿ. ಹಾಗಾದರೆ ಧ್ವನಿಪೆಟ್ಟಿಗೆ ಬಗ್ಗೆ ನೋಡ್ತಾ ಬರೋದಾದರೆ, ಪ್ರೌಢಾವಸ್ಥೆಯಲ್ಲಿ ಧ್ವನಿಪೆಟ್ಟಿಗೆ ಅಥವಾ ಅದನ್ನು ಲ್ಯಾರಿಂಗ್ಸ್ ಅಂತ ಇಂಗ್ಲೀಷ್ನಾಗ ಕರಿತೀವಿ. ಆ ಲ್ಯಾರಿಂಗ್ಸ್ ಏನಾಗುತ್ತೆ, ಬೆಳೆಯಲು ಪ್ರಾರಂಭವಾಗ್ತೈತಿ. ಯಾವುದರಲ್ಲಿ? ಪ್ರೌಢಾವಸ್ಥೆಯಲ್ಲಿ. ನೆಕ್ಸ್ಟ್, ಈ ಲ್ಯಾರಿಂಗ್ಸ್ ಅಥವಾ ಧ್ವನಿಪೆಟ್ಟಿಗೆಯು ಹುಡುಗರಲ್ಲಿ ದೊಡ್ಡದಾಗಿ ಬೆಳಿತೈತಿ, ಹುಡುಗಿಯರಲ್ಲಿ ಚಿಕ್ಕದಾಗಿ ಧ್ವನಿಪೆಟ್ಟಿಗೆ ಬೆಳೆದರೆ ಹುಡುಗರಲ್ಲಿ ಏನಾಗ್ತೈತಿ, ಇದು ದೊಡ್ಡದಾಗಿ ಬೆಳೀತೈತಿ. ಹೀಗೆ ಹುಡುಗರಲ್ಲಿ ಬೆಳೆದ ಧ್ವನಿಪೆಟ್ಟಿಗೆಯನ್ನು ಏನಂತ ಕರಿತೀವಪ್ಪ ಅಂದರೆ ಆ್ಯಡಮ್ಸ್ ಆ್ಯಪಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆ್ಯಡಮ್ಸ್ ಆ್ಯಪಲ್. ನೋಡಿ, ಹುಡುಗರಲ್ಲಿ ಧ್ವನಿಪೆಟ್ಟಿಗೆಯು ದೊಡ್ಡದಾಗಿ ಬೆಳೆದಿರ್ತೈತಲ್ಲ, ಅದನ್ನು ಏನಂತ ಕರಿತೀವಿ? ಆ್ಯಡಮ್ಸ್ ಆ್ಯಪಲ್ ಅಂತ ಕರಿತೀವಿ. ಅದು ಆ್ಯಡಮ್ಸ್ ಆ್ಯಪಲ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್, ಹುಡುಗಿಯರು ಹೆಚ್ಚಿನ ಸ್ಥಾಯಿಯ ಧ್ವನಿಯನ್ನು ಹೊಂದಿದ್ದರೆ, ಹುಡುಗಿಯರು ಎಂಥ ಧ್ವನಿಯನ್ನು ಹೊಂದಿರ್ತಾರಂತೆ? ಹೆಚ್ಚಿನ ಸ್ಥಾಯಿಯ ಧ್ವನಿಯನ್ನು ಹೊಂದಿರ್ತಾರಂತೆ. ಆದರೆ ಹುಡುಗರಿಗೆ ಆಳವಾದ ಧ್ವನಿ ಇರ್ತೈತಂತ.
ನೆನಪಲ್ಲಿ ಇಟ್ಕೊಳ್ಳಿ. ಹುಡುಗಿಯರು ಹೆಚ್ಚಿನ ಸ್ಥಾಯಿಯನ್ನು ಧ್ವನಿಯನ್ನು ಹೊಂದಿರ್ತಾರೆ, ಹುಡುಗರು ಆಳವಾದ ಧ್ವನಿಯನ್ನು ಹೊಂದಿರ್ತಾರೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ಇದು ಆ್ಯಡಮ್ಸ್ ಆ್ಯಪಲ್ ಎಲ್ಲಿದೆಪ್ಪ ಅಂದರೆ ಇಲ್ಲಿದೆಯಲ್ಲ, ಇದನ್ನು ಧ್ವನಿ ಪೆಟ್ಟಿಗೆ ಅಂತ ಕರಿತೀವಿ. ಇದು ದೊಡ್ಡದಾಗಿ ಬೆಳೆದಿರ್ತೈತಿ. ಇಲ್ಲಿ ಬಂದಿದೆ ಅಲ್ಲ, ಇಲ್ಲಿದೆ ನೋಡಿ, ಈ ರೀತಿಯಾಗಿ ನೀವು ಗಮನಿಸ್ಬೋದು. ಇದು ಏನು ಆ್ಯಡಮ್ಸ್ ಆ್ಯಪಲ್. ಇದು ಯಾರಲ್ಲಿ ಕಂಡು ಬರ್ತೈತಪ್ಪ ಅಂದರೆ ವಯಸ್ಕ ಹುಡುಗನಲ್ಲಿ ಕಂಡುಬರುತ್ತೆ. ಇದು ಹುಡುಗಿಯರಲ್ಲಿ ಕಂಡುಬರಲ್ಲ. ಯಾವುದು? ಆ್ಯಡಮ್ಸ್ ಆ್ಯಪಲ್. ನೆಕ್ಸ್ಟ್ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಅಂತ ಬರ್ತವೆ. ಸರ್ ಹಾಗಾದರೆ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಯಾವ್ಯಾವು ಅಂತ ನೋಡ್ತಾ ಬರೋದಾದರೆ, ಪ್ರೌಢಾವಸ್ಥೆಯ ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಆಗುತ್ತೆ. ಇದು ಏನು? ದ್ವಿತೀಯಕ ಲೈಂಗಿಕ ಲಕ್ಷಣ. ನೆಕ್ಸ್ಟ್ ಹುಡುಗರಲ್ಲಿ ಮೀಸೆ, ನೆಕ್ಸ್ಟ್ ಗಡ್ಡ ಬೆಳೆಯಲು ಪ್ರಾರಂಭಿಸುತ್ತದೆ. ಈ ಲಕ್ಷಣಗಳು ಏನಂತ ತೋರಿಸ್ತಾವಪ್ಪ ಅಂದರೆ ಗಂಡನ್ನು ಹೆಣ್ಣಿನಿಂದ ಪ್ರತ್ಯೇಕಿಸಲು ಸಹಾಯಕವಾಗುವುದರಿಂದ ಇವುಗಳನ್ನು ಏನಂತ ಕರಿತೀವಿ ನಾವು? ದ್ವಿತೀಯಕ ಲೈಂಗಿಕ ಲಕ್ಷಣಗಳೆಂದು ಕರೆಯುತ್ತೇವೆ. ನೋಡಿ, ಯಾವ ಲಕ್ಷಣಗಳಿಂದ ನಾವು ಗಂಡನ್ನು ಹೆಣ್ಣಿನಿಂದ ಪ್ರತ್ಯೇಕಿಸಲು ಸಹಾಯವಾಗ್ತಾವಪ್ಪ ಅಂದರೆ ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಆಗಿರ್ಬೋದು, ನೆಕ್ಸ್ಟ್ ಹುಡುಗರಲ್ಲಿ ಮೀಸೆ ಮತ್ತು ಗಡ್ಡಗಳ ಬೆಳವಣಿಗೆ. ಇದು ಏನಾಗ್ತೈತಿ? ಗಂಡನ್ನು ಹೆಣ್ಣಿನಿಂದ ಪ್ರತ್ಯೇಕಿಸಲು ಸಹಾಯವಾಗ್ತೈತಿ. ಇವುಗಳನ್ನು ಏನಂತ ಕರಿತೀವಿ? ಗಂಡನ್ನು ಹೆಣ್ಣಿನಿಂದ ಪ್ರತ್ಯೇಕಿಸಲು ಸಹಾಯವಾಗುವಂಥ ಅದನ್ನು ಏನಂತ ಕರಿತೀವಪ್ಪ ಅಂದರೆ ದ್ವಿತೀಯಕ ಲೈಂಗಿಕ ಲಕ್ಷಣ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಹದಿಹರೆಯರಲ್ಲಿ ಸಂಭವಿಸುವಂಥ ಬದಲಾವಣೆಗಳ ಯಾವುದರಿಂದ ನಿಯಂತ್ರಿಸಲ್ಪಡ್ತಾವಪ್ಪ ಅಂದರೆ ಹಾರ್ಮೋನ್ಗಳಿಂದ ನಿಯಂತ್ರಿಸಲ್ಪಡ್ತಾವು. ಯಾವುದರಿಂದ? ಹಾರ್ಮೋನ್ಗಳಿಂದ ನಿಯಂತ್ರಿಸಲ್ಪಡ್ತಾವು. ನೆಕ್ಸ್ಟ್ ಪುರುಷ ಹಾರ್ಮೋನ್ ಅಂದರೆ ಪುರುಷ ಲೈಂಗಿಕ ಹಾರ್ಮೋನ್ ಯಾವುದಪ್ಪ ಅಂದರೆ ಟೆಸ್ಟೋಸ್ಟಿರಾನ್. ಈ ಪ್ರಶ್ನೆಯನ್ನು ಕೇಳಿದರೆ ಇದನ್ನ ನೋಟ್ ಮಾಡ್ಕೊಳ್ಳಿ ಅಥವಾ ನೆನಪಿನಲ್ಲಿ ಇಟ್ಕೊಳ್ಳಿ. ಪುರುಷರ ಲೈಂಗಿಕ ಹಾರ್ಮೋನ್ ಯಾವುದು? ಟೆಸ್ಟೋಸ್ಟಿರಾನ್. ಆದರೆ ಸ್ತ್ರೀಯರ ಲೈಂಗಿಕ ಹಾರ್ಮೋನ್ ಯಾವುದು? ಈಸ್ಟ್ರೋಜನ್. ಈ ಟೆಸ್ಟೋಸ್ಟಿರಾನ್ ಮತ್ತು ಈಸ್ಟ್ರೋಜನ್ ಇವೆರಡು ಲೈಂಗಿಕ ಹಾರ್ಮೋನ್ಗಳು. ಪುರುಷರ ಲೈಂಗಿಕ ಹಾರ್ಮೋನ್ ಟೆಸ್ಟೋಸ್ಟಿರಾನ್, ಆದರೆ ಸ್ತ್ರೀಯರ ಲೈಂಗಿಕ ಹಾರ್ಮೋನ್ ಈಸ್ಟ್ರೋಜನ್. ಸಂತಾನೋತ್ಪತ್ತಿ ಕಾರ್ಯವನ್ನು ಪ್ರಾರಂಭಿಸುವಲ್ಲಿ ಹಾರ್ಮೋನ್ಗಳ ಪಾತ್ರವನ್ನು ನೋಡ್ತಾ ಬರೋದಾದರೆ ಈ ವೃಷಣಗಳು ಮತ್ತು ಅಂಡಾಶಯಗಳು ಬರ್ತವೆ. ಇವೆರಡು ಏನು ಮಾಡ್ತಾವಪ್ಪ ಅಂದ್ರೆ ಲೈಂಗಿಕ ಹಾರ್ಮೋನ್ಗಳನ್ನು ಸ್ರವಿಸ್ತವೆ. ಯಾವುವು? ವೃಷಣಗಳು ಮತ್ತು ಅಂಡಾಶಯಗಳು. ಹಾಗಾದರೆ ಈ ವೃಷಣಗಳು ಯಾವ ಲೈಂಗಿಕ ಹಾರ್ಮೋನನ್ನು ಸ್ರವಿಸ್ತಾವಪ್ಪ ಅಂದರೆ ಟೆಸ್ಟೋಸ್ಟಿರಾನನ್ನು ಸ್ರವಿಸ್ತವು. ನೆಕ್ಸ್ಟ್ ಅಂಡಾಶಯಗಳು ಈಸ್ಟ್ರೋಜನನ್ನು ಸ್ರವಿಸ್ತವು. ಲೈಂಗಿಕ ಹಾರ್ಮೋನ್ಗಳು ಪಿಟ್ಯೂಟರಿ ಗ್ರಂಥಿಯ ಹಾರ್ಮೋನ್ಗಳ ನಿಯಂತ್ರಣದಲ್ಲಿವೆ. ಈ ಲೈಂಗಿಕ ಹಾರ್ಮೋನ್ಗಳದವಲ್ಲ, ಇವು ಯಾವ ಹಾರ್ಮೋನ್ಗಳ ನಿಯಂತ್ರಣದಲ್ಲಿ ಅದಾವಪ್ಪ ಅಂದ್ರೆ ಪಿಟ್ಯೂಟರಿ ಗ್ರಂಥಿಯ ಹಾರ್ಮೋನ್ಗಳು ಬರ್ತಾವಲ್ಲ, ಆ ಹಾರ್ಮೋನ್ಗಳ ನಿಯಂತ್ರಣದಲ್ಲಿವೆ. ಸ್ತ್ರೀಯರಲ್ಲಿ ಸಂತಾನೋತ್ಪತ್ತಿ ಹಂತವು ಯಾವಾಗ ಪ್ರಾರಂಭ ಆಗ್ತೈತಪ್ಪ ಅಂದರೆ ತಾರುಣ್ಯಾವಸ್ಥೆಯಲ್ಲಿ ಪ್ರಾರಂಭ ಆಗ್ತೈತಿ. ಸ್ತ್ರೀಯರಲ್ಲಿ ಸಂತಾನೋತ್ಪತ್ತಿ ಹಂತ ಪ್ರಾರಂಭವಾಗುವುದು ಯಾವಾಗ? ತಾರುಣ್ಯಾವಸ್ಥೆಯಲ್ಲಿ. ಹಾಗಾದರೆ ತಾರುಣ್ಯಾವಸ್ಥೆ ಅಂದರೆ ಏನಪ್ಪ ಅಂದರೆ 10 ರಿಂದ 12 ವರ್ಷ ಒಳಗೆ. 10 ರಿಂದ 12 ವರ್ಷ ಒಳಗೆ ನೋಡಿ. ಹಾಗಾದ್ರೆ ಸರ್ ನೀವು ತಾರುಣ್ಯಾವಸ್ಥೆ ಅಂದರೆ 12 ರಿಂದ ಅಥವಾ 13 ರಿಂದ 18, 19 ವಯಸ್ಸು ಅಂದಿರಿ ಸರ್. ಇಲ್ಲಿ 10 ರಿಂದ 12 ಅಂತ ಹೇಳತ್ತಿರಲ್ಲ ಅಂತೇಳಿ ನೀವು ಹೇಳ್ಬೋದು. ನಾನು ಅಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದ್ದೆ ನಿಮಗೆ. ಏನಪ್ಪ ಅಂದರೆ ಹುಡುಗರಿಗಿಂತ ಹುಡುಗಿಯರು ಬೇಗನೆ ತಾರುಣ್ಯಾವಸ್ಥೆಗೆ ತಲುಪ್ತಾರೆ ಅಂತ ಹೇಳಿದ್ದೆ, ಹೌದಾ? 1 ಅಥವಾ 2 ವರ್ಷ ಮುಂಚೆನೇ ಅಂತ ಹೇಳಿದ್ದೆ. ಅದಕ್ಕಾಗಿ ಇಲ್ಲಿ 10 ರಿಂದ 12 ವಯಸ್ಸಿನಲ್ಲಿ ಏನಾಗ್ತಾರೆ ಸ್ತ್ರೀಯರಲ್ಲಿ ಸಂತಾನೋತ್ಪತ್ತಿ ಹಂತ ಅಂದರೆ ತಾರುಣ್ಯಾವಸ್ಥೆಯಲ್ಲಿ ಪ್ರಾರಂಭ ಆಗ್ತೈತಿ. ಮತ್ತು ಸಾಮಾನ್ಯವಾಗಿ ನೋಡ್ತಾ ಬರೋದಾದರೆ ಸುಮಾರು 45 ರಿಂದ 50 ವರ್ಷಗಳವರೆಗೆ ಇರ್ತೈತಿ. ಯಾವುದು ಇದು? ಸಂತಾನೋತ್ಪತ್ತಿ ಸ್ತ್ರೀಯರಲ್ಲಿ ಸಂತಾನೋತ್ಪತ್ತಿಯ ಒಂದು ಕಾರ್ಯ ಅಥವಾ ಒಂದು ಹಂತ ಎಲ್ಲಿ ತನಕ ಇರ್ತೈತಿ? 45 ರಿಂದ 50 ವರ್ಷಗಳವರೆಗೆ ಇರ್ತೈತಿ, ಹೌದಾ? ಅಥವಾ ಋತುಚಕ್ರ ಅಲ್ಲಿ ತನಕ ನಡಿತೈತಿ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ 2 ಅಂಡಾಶಯಗಳಲ್ಲಿ ಪರ್ಯಾಯವಾಗಿ 1 ರಿಂದ ಸುಮಾರು 28 ರಿಂದ 30 ದಿನಗಳಲ್ಲಿ, ಎಷ್ಟು ದಿನಗಳಲ್ಲಿ? ಸುಮಾರು 28 ರಿಂದ 30 ದಿನಗಳಲ್ಲಿ ಒಮ್ಮೆ ಒಂದು ಅಂಡವು ಬಿಡುಗಡೆ ಆಗ್ತೈತಿ. ಒಂದು ಅಂಡವು ಎಷ್ಟು ದಿನಗಳಿಗೆ ಒಮ್ಮೆ ಬಿಡುಗಡೆ ಆಗ್ತೈತಪ್ಪ ಅಂದರೆ ಸುಮಾರು 28 ರಿಂದ 30 ದಿನಗಳಿಗೆ ಒಮ್ಮೆ ಬಿಡುಗಡೆ ಆಗ್ತೈತಿ. ಎಲ್ಲಿಂದ ಬಿಡುಗಡೆ ಆಗ್ತೈತಪ್ಪ ಅಂದರೆ ಅಂಡಾಶಯದಿಂದ ಫೆಲೋಪಿಯನ್ ಟ್ಯೂಬ್ಗಳ ಮುಖಾಂತರ ಬಿಡುಗಡೆ ಆಗ್ತೈತಿ. ಈ ಅಂಡಾಶಯದ 2 ಕಡೆ ಏನಿರ್ತಾವೆ? 2 ಅಂಡಾಶಯಗಳಿರ್ತವೆ. ಅಂಡಾಶಯದ ನಂತರ ಇಲ್ಲಿ ಫೆಲೋಪಿಯನ್ ಟ್ಯೂಬ್ ಇರ್ತೈತಿ. ಆ ಫೆಲೋಪಿಯನ್ ಟ್ಯೂಬ್ ಮೂಲಕ ಅಂಡವು ಬಿಡುಗಡೆ ಆಗ್ತೈತಿ,
ಹೌದಾ. ಎರಡರಲ್ಲಿ ಒಂದು ಅಂದರೆ ಪರ್ಯಾಯವಾಗಿ ಏನಾಗ್ತವೆ, ಒಂದು ಸಲ ಈ ಕಡೆ ಅಂಡಾಶಯದಿಂದ ಬಿಡುಗಡೆ ಆದರೆ ಇನ್ನೊಂದು ಸಲ ಇನ್ನೊಂದು ಬೇರೆ ಅಂಡಾಶಯದಿಂದ ಬಿಡುಗಡೆ ಆಗುತ್ತೆ. ಅದು ಎಷ್ಟು ದಿನಗಳಿಗೊಮ್ಮೆ? ಸುಮಾರು 28ರಿಂದ 30 ದಿನಗಳಿಗೊಮ್ಮೆ. ನಿಷೇಚನವು ಸಂಭವಿಸದೇ ಇದ್ದಾಗ, ಈಗ ಏನು ಅಂಡವು ಬಿಡುಗಡೆ ಆಗಿರ್ತೈತಲ್ಲ, ಅಂಡವು ಬಿಡುಗಡೆ ಆದಾಗ ಏನಾದರೂ ವೀರ್ಯಾಣು ಅಥವಾ ಸ್ಪರ್ಮ್ ಬಂದು ಆ ಅಂಡದಲ್ಲಿ ಪ್ರವೇಶ ಪಡೆಯಲೇ ಇಲ್ಲಪ್ಪ ಅಂದರೆ ನಿಷೇಚನ ಒಂದು ಕ್ರಿಯೆ ಅಂತ ಕರಿತೀವಲ್ಲ ನಾವು, ಆ ನಿಷೇಚನ ಕ್ರಿಯೆ ಸಂಭವಿಸದೇ ಇದ್ದಾಗ ಅದು ಏನಾಗ್ತೈತಿ? ಋತುಸ್ರಾವ ಆಗ್ತೈತಿ. ನೋಡಿ, ನಿಷೇಚನವು ಸಂಭವಿಸದೇ ಇದ್ದರೆ ಋತುಸ್ರಾವ ಆಗುತ್ತದೆ. ಈ ಋತುಸ್ರಾವವು ಎಷ್ಟು ದಿನಗಳಿಗೊಮ್ಮೆ ಆಗ್ತೈತಪ್ಪ ಅಂದರೆ ಸುಮಾರು 28ರಿಂದ 30 ದಿನಗಳಿಗೊಮ್ಮೆ ಈ ಋತುಸ್ರಾವ ಆಗ್ತೈತಿ. ನೆಕ್ಸ್ಟ್, ಋತುಚಕ್ರವು ಮಹಿಳೆಯರಲ್ಲಿ ಎಷ್ಟು ವರ್ಷಗಳಿವರೆಗೆ ಇರ್ತೈತೆ ಅಥವಾ ಎಷ್ಟು ವಯಸ್ಸಿನವರೆಗೆ ಇರ್ತೈತಪ್ಪ ಅಂದರೆ ಇದು 45ರಿಂದ 50 ವಯಸ್ಸಿನವರೆಗೆ ಇರ್ತೈತಿ. ಈ ಋತುಚಕ್ರವು ನಿಲುಗಡೆ ಅಂದರೆ 45ರಿಂದ 50 ವರ್ಷಗಳ ನಂತರ ಏನಾಗುತ್ತೆ? ಈ ಋತುಚಕ್ರ ನಿಲುಗಡೆ ಆಗುತ್ತೆ. ಅದನ್ನು ಏನಂತ ಕರಿತೀವಪ್ಪ ಅಂದರೆ ಋತುಬಂಧ ಅಂತ ಕರಿತೀವಿ. ಏನಂತ ಕರಿತೀವಿ? ಋತುಬಂಧ. ಹಾಗಾದರೆ ಋತುಚಕ್ರ ಅಂದರೆ ಏನಪ್ಪ ಅಂದರೆ ಪ್ರತಿ 28ರಿಂದ 30 ದಿನಗಳಿಗೊಮ್ಮೆ ಅಂಡಾಶಯದಿಂದ ಅಂಡ ಬಿಡುಗಡೆ ಆಗ್ತೈತಲ್ಲ, ಅದನ್ನು ನಾವೇನಂತ ಕರಿತೀವಿ? ಋತುಚಕ್ರ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಮಗುವಿನ ಲಿಂಗ ಹೇಗೆ ನಿರ್ಧಾರವಾಗುತ್ತದೆ ಅನ್ನೋದರ ಬಗ್ಗೆ ನೋಡ್ತಾ ಬರೋಣ. ಈ ಜಾಸ್ತಿ ಮಂದಿ ಏನಪ್ಪ ಅಂದರೆ ಜಾಸ್ತಿ ಹೆಣ್ಣನ್ನು ಬ್ಲೇಮ್ ಮಾಡ್ತಾರೆ. ಅಂದರೆ ಗಂಡನ್ನು ಹಡಿಲಿಲ್ಲಪ್ಪ ಅಂದರೆ ಹೆಣ್ಣನ್ನು ಜಾಸ್ತಿ ಬ್ಲೇಮ್ ಮಾಡ್ತಾರೆ. ಹಾಗಾದರೆ ಈಗ ಮಗುವಿನ ಲಿಂಗ ನಿರ್ಧಾರ ಮಾಡೋರು ಹೆಣ್ಣೋ ಅಥವಾ ಗಂಡು ಅನ್ನೋದನ್ನು ನೋಡ್ತಾ ಬರೋಣ ಬನ್ನಿ. ಮೊದಲನೇದಾಗಿ ಮಾನವರಲ್ಲಿ ಎಷ್ಟು ಜೊತೆ ವರ್ಣತಂತುಗಳು ಇರ್ತಾವಪ್ಪ ಅಂದರೆ 23 ಜೊತೆ ವರ್ಣತಂತುಗಳು ಇರ್ತಾವೆ. ನೋಡಿ, ನಿಮಗೆ ಈ ಪ್ರಶ್ನೆಯನ್ನು ಎಷ್ಟೋ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಏನಂತಪ್ಪ ಅಂದರೆ ಮಾನವರಲ್ಲಿ ಕಂಡುಬರುವಂಥ ವರ್ಣತಂತುಗಳು ಎಷ್ಟು ಅಂತ ಕೇಳಿದಾಗ 23 ಜೊತೆ ಅಂತೇಳಿ ಕೊಟ್ಟರಪ್ಪ ಅಂದರೆ ನೀವು ಅದನ್ನು ಆನ್ಸರ್ ಮಾಡಬೇಕಾಗುತ್ತೆ. 23 ಜೊತೆ ಅಥವಾ 23rd ಪೇರ್ ಅಂತೇಳಿ ಕರೀತಾರೆ. ಹಾಗಾದರೆ ಸರ್ 23 ಜೊತೆ ಅಥವಾ ಅಲ್ಲಿ ಇನ್ನೊಂದು ಆಪ್ಷನ್ ಕೊಡ್ಬೋದು, ನಿಮಗೆ 46 ಅಂತೇಳಿ ಕೊಡ್ಬೋದು. ಮಾನವನಲ್ಲಿ ಟೋಟಲ್ 46 ಕ್ರೋಮೋಸೋಮ್ಸ್ ಅಥವಾ ವರ್ಣತಂತುಗಳು ಇರ್ತವೆ. ಬೈ ಚಾನ್ಸ್ ಅಲ್ಲಿ 23 ಜೊತೆ ಅಂತ ಕೊಟ್ಟರೆ, ಜೊತೆ ಅಂದರೆ 2, 23 ಜೊತೆ ಅಂತ ಕೊಟ್ಟರೆ 23 ಒಂದು, ಇನ್ನೊಂದು ಕ್ರೋಮೋಸೋಮ್ 23, ಟೋಟಲ್ 46 ಕ್ರೋಮೋಸೋಮ್ಸ್ ಇರ್ತವೆ ಅಲ್ಲಿ ಮಾನವರಲ್ಲಿ. ಈ ಕ್ರೋಮೋಸೋಮ್ಗಳಲ್ಲಿ 2 ಕ್ರೋಮೋಸೋಮ್ ಅಂದರೆ ಈ ವರ್ಣತಂತುಗಳಲ್ಲಿ 2 ವರ್ಣತಂತುಗಳು ಏನನ್ನು ನಿರ್ಧಾರ ಮಾಡ್ತಾವಪ್ಪ ಅಂದರೆ ಲಿಂಗವನ್ನು ನಿರ್ಧಾರ ಮಾಡ್ತಾವೆ. ಆ ಲಿಂಗವನ್ನು ನಿರ್ಧಾರ ಮಾಡುವಂಥ ವರ್ಣತಂತುಗಳು ಯಾವ್ಯಾವಪ್ಪ ಅಂದರೆ ಎಕ್ಸ್ ವರ್ಣತಂತು ಮತ್ತು ವಾಯ್ ವರ್ಣತಂತು. ನೋಡಿ, ಲಿಂಗವನ್ನು ನಿರ್ಧಾರ ಮಾಡುವಂಥ ವರ್ಣತಂತುಗಳು ಯಾವುವು? ಎಕ್ಸ್ ಮತ್ತು ವಾಯ್. ಉಳಿದಂಥ 44 ಕ್ರೋಮೋಸೋಮ್ಗಳು ಲಿಂಗವನ್ನು ನಿರ್ಧಾರ ಮಾಡಲ್ಲ. ಕೇವಲ 2 ವರ್ಣತಂತುಗಳು ಮಾತ್ರ ಲಿಂಗವನ್ನು ನಿರ್ಧಾರ ಮಾಡ್ತಾವೆ, ಅವೇ ಎಕ್ಸ್ ಮತ್ತು ವಾಯ್. ಹಾಗಾದರೆ ಒಬ್ಬ ಹೆಣ್ಣು ಮಗು ಜನಿಸಿತ್ತಪ್ಪ ಅಂದರೆ ಅವಳಲ್ಲಿ ಇರುವಂಥ ಕ್ರೋಮೋಸೋಮ್ಗಳು ಯಾವ್ಯಾವ ಇರ್ತವೆ? 44 ಕ್ರೋಮೋಸೋಮ್ಗಳು ಕಾಮನ್ ಆಗಿರ್ತವೆ. ಅದರ ಜೊತೆಗೆ ಎಕ್ಸ್ ಅನ್ನುವಂಥ ಕ್ರೋಮೋಸೋಮ್ ಸೇರಿಕೊಂಡು ಟೋಟಲ್ ಎಷ್ಟಾಗುತ್ತೆ? 46 ಕ್ರೋಮೋಸೋಮ್. ಅದರ ಜೊತೆಗೆ ಗಂಡು ಮಗು ಜನನ ಆಯ್ತಪ್ಪ ಅಂದರೆ ಅವನಲ್ಲಿ 44 ಕ್ರೋಮೋಸೋಮ್ಗಳು ಕಾಮನ್ ಆಗಿರ್ತಾವೆ, ಪ್ಲಸ್ ಎಕ್ಸ್ ವೈ ಕ್ರೋಮೋಸೋಮ್ ಇವೆರಡು ಆ್ಯಡ್ ಆಗಿ ಟೋಟಲ್ 46 ಕ್ರೋಮೋಸೋಮ್ ಇರ್ತವೆ. ಹಾಗಾದರೆ ಈಗ ನೀವು ನೋಡ್ಬೋದು, ಇಲ್ಲಿ ನೀವು ನೋಡ್ಬೋದು, ಇದು ವೀರ್ಯಾಣು. ಅಂದರೆ ಇಲ್ಲಿ ವೀರ್ಯಾಣು ಏನು ಆಗ್ತಾಯಿದೆ? ಅಂಡಾಣುಗೆ ಬಂದು ಕೂಡ್ತಾ ಇದೆ. ಯಾವ ರೀತಿಯಪ್ಪ ಅಂದರೆ ಈಗ ಮಾನವನಲ್ಲಿರುವಂಥ ವೀರ್ಯಾಣು ಎಕ್ಸ್ ಮತ್ತು ವಾಯ್ ಕ್ರೋಮೋಸೋಮನ್ನು ಒಳಗೊಂಡಿರ್ತೈತಿ. ನೋಡಿ, ಮಾನವನಲ್ಲಿ ತಂದೆಯು ಲಿಂಗವನ್ನು ನಿರ್ಧಾರ ಮಾಡ್ತಾರೆ. ತಂದೆಯಲ್ಲಿ ಎಕ್ಸ್ ಮತ್ತು ವಾಯ್ ಕ್ರೋಮೋಸೋಮ್ ಇರ್ತೈತಿ, ತಾಯಿಯಲ್ಲಿ ಎಕ್ಸ್ ಮತ್ತು ಎಕ್ಸ್ ಕ್ರೋಮೋಸೋಮ್ ಇರ್ತೈತಿ. ನೋಡಿ, ಇಲ್ಲಿ ನೋಡ್ಬೋದು ನೀವು, ಎಕ್ಸ್ ಮತ್ತು ವಾಯ್ ಕ್ರೋಮೋಸೋಮ್ ಇರೋದು ಎಲ್ಲಿ? ತಂದೆಯಲ್ಲಿ. ಎಕ್ಸ್ ಮತ್ತು ಎಕ್ಸ್ ಕ್ರೋಮೋಸೋಮ್ ಇರೋದು ತಾಯಿಯಲ್ಲಿ. ಹೌದಾ? ಇಲ್ಲಿ ವೀರ್ಯಾಣುಗಳು ಎಕ್ಸ್ ಮತ್ತು ವಾಯ್ ಎರಡು ಸಪ್ರೇಟ್ ಬೇರೆ ಬೇರೆ ಕ್ರೋಮೋಸೋಮ್ಗಳನ್ನ ಒಳಗೊಂಡಿರ್ತವೆ. ಮತ್ತು ಅಂಡಾಣುಗಳು ಒಳಗೊಂಡಿರೋದೇನು? ಎಕ್ಸ್ ಮತ್ತು ಎಕ್ಸ್ ಕ್ರೋಮೋಸೋಮ್ಗಳನ್ನು ಅಂಡಾಣುಗಳು ಒಳಗೊಂಡಿರ್ತವೆ. ಇವು ಅಂಡಾಣುಗಳು, ಇವು ವೀರ್ಯಾಣು. ಹೌದಾ? ಓಕೆನಾ? ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎಕ್ಸ್ ಕ್ರೋಮೋಸೋಮ್ ಇರುವಂಥ ಒಂದು ವೀರ್ಯಾಣು ಬಂದು ಎಕ್ಸ್ ಕ್ರೋಮೋಸೋಮ್ ಇರುವಂಥ ಅಂಡಾಣು ಅಂದ್ರೂ ಕಾಮನ್ ಆಗಿ ಎಕ್ಸ್ ಕ್ರೋಮೋಸೋಮೇ ಇರುತ್ತೆ. ಆ ಎಕ್ಸ್ ಕ್ರೋಮೋಸೋಮ್ ಇರುವಂಥ ಅಂಡಾಣುವಿನಲ್ಲಿ ಬಂದು ಸೇರ್ಕೋತಪ್ಪ ಅಂದರೆ ಏನು? ಹೆಣ್ಣು ಮಗು ಜನನವಾಗುತ್ತೆ. ಎಕ್ಸ್ ಕ್ರೋಮೋಸೋಮ್ ಪ್ಲಸ್ ಎಕ್ಸ್ ಕ್ರೋಮೋಸೋಮ್, ಇದು ಎಕ್ಸ್ ವೀರ್ಯಾಣು ಎಕ್ಸ್ ಅಂಡಾಣು ಜೊತೆ ಕೂಡಿಕೊಂಡಾಗ ಎಕ್ಸ್ ಕ್ರೋಮೋಸೋಮ್ ಆಗುತ್ತೆ. ಇಲ್ಲಿ ಹೆಣ್ಣು ಮಗು ಜನನವಾಗುತ್ತೆ. ನೆಕ್ಸ್ಟ್
ವೀರ್ಯಾಣುವಿನಲ್ಲಿರುವಂಥ ವೈ ಕ್ರೋಮೋಸೋಮು ಅಂಡಾಣುವಿನಲ್ಲಿರುವಂಥ ಎಕ್ಸ್ ಕ್ರೋಮೋಸೋಮ್ ಜೊತೆ ಸೇರಿಕೊಂಡಾಗ XY ಕ್ರೋಮೋಸೋಮ್ ಆಗಿ ಗಂಡು ಮಗು ಜನನವಾಗುತ್ತೆ. ಹಾಗಾದರೆ ಲಿಂಗವನ್ನು ನಿರ್ಧಾರ ಮಾಡೋರು ಯಾರು? ತಂದೆ ಅಥವಾ ಪುರುಷನಿಂದ ಲಿಂಗ ನಿರ್ಧಾರ ಆಗುತ್ತೆ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ತಂದೆಯಲ್ಲಿರುವಂಥ ವರ್ಣತಂತುಗಳು ಏನು ಮಾಡ್ತಾವೆ? ಹುಟ್ಟಲಿರುವ ಮಗುವಿನ ಲಿಂಗವನ್ನು ನಿರ್ಧಾರ ಮಾಡ್ತಾವೆ. ನಿಮಗೆ ಮಗು ಅಥವಾ ಗಂಡು ಮಗು ಜನಿಸಿತ್ತಪ್ಪ ಅಂದರೆ ಅವನಲ್ಲಿ ಯಾವ ಕ್ರೋಮೋಸೋಮ್ ಇರ್ತವೆ? XY. ಮತ್ತು ಹೆಣ್ಣು ಮಗು ಇತ್ತಪ್ಪ ಅಂದರೆ XX ಕ್ರೋಮೋಸೋಮ್ ಇರ್ತವೆ. ಹೌದಾ? ಹಾಗಾದರೆ ಹುಟ್ಟಲಿರುವ ಮಗುವಿನ ಲಿಂಗವನ್ನು ನಿರ್ಧಾರ ಮಾಡುವಂಥದ್ದು ತಂದೆಯ ಕ್ರೋಮೋಸೋಮ್, ತಂದೆಯ ವರ್ಣತಂತು ನಿರ್ಧಾರ ಮಾಡುತ್ತೋ ಅಥವಾ ತಾಯಿಯ ವರ್ಣತಂತು ನಿರ್ಧಾರ ಮಾಡುತ್ತೋ ಅಂತ ಪ್ರಶ್ನೆ ಕೇಳಿದಾಗ ತಂದೆಯ ವರ್ಣತಂತು ಹುಟ್ಟಲಿರುವ ಮಗುವಿನ ಲಿಂಗವನ್ನು ನಿರ್ಧಾರ ಮಾಡ್ತೈತಿ. ಹೌದಾ? ಯಾಕಪ್ಪ ಅಂದರೆ ತಂದೆಯಲ್ಲಿ ಇರೋದು ಯಾವುದು? X ಮತ್ತು Y ಕ್ರೋಮೋಸೋಮ್ ಇರ್ತವೆ. ಗೊತ್ತಾಯ್ತಾ? ನೆಕ್ಸ್ಟ್, ಲೈಂಗಿಕ ಹಾರ್ಮೋನ್ಗಳಲ್ಲದೆ ಇತರ ಹಾರ್ಮೋನ್ಗಳು ಕೂಡ ಬರ್ತವೆ. ಆ ಇತರ ಹಾರ್ಮೋನ್ಗಳ ಕಾರ್ಯ ಏನು ಅನ್ನೋದನ್ನು ನೋಡ್ತಾ ಬರೋಣ ಬನ್ನಿ. ಪಿಟ್ಯೂಟರಿ ಗ್ರಂಥಿಯು ಅಂತರ್ಸ್ರಾವಕ ಗ್ರಂಥಿ. ಪಿಟ್ಯೂಟರಿ ಗ್ರಂಥಿ ಎಂಥ ಗ್ರಂಥಿ? ಅಂತರ್ಸ್ರಾವಕ ಗ್ರಂಥಿಯಾಗಿದೆ. ಇದು ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಮಿದುಳಿನಲ್ಲಿ ಕಂಡು ಬರ್ತೈತಿ. ಕಂಡು ಮಿದುಳಿನಲ್ಲಿ ಸಣ್ಣ ಬಟಾಣಿ ಆಕಾರದಲ್ಲಿ ಕಂಡುಬರುವಂಥ ಒಂದು ಗ್ರಂಥಿಯೇ ಪಿಟ್ಯೂಟರಿ ಗ್ರಂಥಿಯಾಗಿದೆ. ಹೌದಾ? ಈ ಪಿಟ್ಯೂಟರಿಯ ಹೊರತಾಗಿ ನಮ್ಮ ದೇಹದಲ್ಲಿ ಥೈರಾಯ್ಡ್ ಗ್ರಂಥಿ ಇರುತ್ತೆ. ಇನ್ನು ಬೇರೆ ಬೇರೆ ಹಲವಾರು ಇರ್ತವೆ. ಇಲ್ಲಿ ನಿಮಗೆ ಕೊಟ್ಟಿರುವಂಥ ಗ್ರಂಥಿಗಳನ್ನು ನೋಡೋಣ. ಥೈರಾಯ್ಡ್ ಗ್ರಂಥಿ ಇರುತ್ತೆ, ಅದ್ರ ಜೊತೆಗೆ ಮೆದೋಜಿರಕ ಗ್ರಂಥಿ ಇರುತ್ತೆ, ನೆಕ್ಸ್ಟ್ ಆಡ್ರಿನಲ್ ಗ್ರಂಥಿ ಇರುತ್ತೆ. ಇವೆಲ್ಲವೂ ಕೂಡ ಎಂಥ ಗ್ರಂಥಿಗಳು? ಇವು ಅಂತಃಸ್ರಾವಕ ಗ್ರಂಥಿಗಳು. ಪಿಟ್ಯೂಟರಿ ಗ್ರಂಥಿ ಅಂತಃಸ್ರಾವಕ ಗ್ರಂಥಿ, ಥೈರಾಯ್ಡ್, ಮೆದೋಜಿರಕ ಮತ್ತು ಆಡ್ರಿನಲ್ ಗ್ರಂಥಿ ಇವೆಲ್ಲ ಅಂತಃಸ್ರಾವಕ ಗ್ರಂಥಿಗಳು. ಇವೆಲ್ಲವೂ ಎಲ್ಲಿರ್ತವೆ? ನಮ್ಮ ದೇಹದಲ್ಲಿರ್ತವೆ. ಹಾಗಾದರೆ ಈ ಗ್ರಂಥಿಗಳು ಎಲ್ಲೆಲ್ಲಿರ್ತವೆ ಅನ್ನೋದನ್ನು ನೋಡ್ತಾ ಬರೋಣ ಬನ್ನಿ. ಪಿಟ್ಯೂಟರಿ ಗ್ರಂಥಿ ಇದು ಎಲ್ಲಿರ್ತೈತಪ್ಪ ಅಂದ್ರೆ ಇಲ್ಲಿದೆ ನೋಡಿ. ಇದು ಮೆದುಳಿನಲ್ಲಿರುವಂಥ ಒಂದು ಬಟಾಣಿ ಆಕಾರದ ಚಿಕ್ಕ ಗ್ರಂಥಿಯಾಗಿದೆ ಪಿಟ್ಯೂಟರಿ ಗ್ರಂಥಿ. ಅದರ ಜೊತೆಗೆ ನೆಕ್ಸ್ಟ್ ಕಂಡುಬರೋದು ಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಗಂಟಲಿನಲ್ಲಿ ಕಂಡು ಬರ್ತೈತೆ ನೋಡಿ. ಇಲ್ಲಿದೆ ನೋಡಿ, ಇದು ಯಾವ ಗ್ರಂಥಿ? ಥೈರಾಯ್ಡ್ ಗ್ರಂಥಿ. ನೆಕ್ಸ್ಟ್ ಅಡ್ರಿನಲಿನ್ ಗ್ರಂಥಿ ಇಲ್ಲಿದೆ ನೋಡಿ. ಇಲ್ಲಿರೋದು ಯಾವ ಗ್ರಂಥಿ? ಅಡ್ರಿನಲಿನ್ ಗ್ರಂಥಿ. ಹೌದಾ? ನೆಕ್ಸ್ಟ್ ಮೆದೋಜಿರಕ ಗ್ರಂಥಿ ಅಂತ ಬರುತ್ತೆ. ಇಲ್ಲಿರೋದು ಇದು ಮೆದೋಜಿರಕ ಗ್ರಂಥಿ. ನೆಕ್ಸ್ಟ್ ಸ್ತ್ರೀಯರಲ್ಲಿ ಅಂಡಾಶಯದ ಸ್ಥಾನ, ನೆಕ್ಸ್ಟ್ ವೃಷಣಗಳು ಅಂತೇಳಿ ಕಂಡುಬರ್ತವೆ. ಇವು ಮಾನವನ ದೇಹದಲ್ಲಿ ಅಂತಃಸ್ರಾವಕ ಗ್ರಂಥಿಗಳ ಸ್ಥಾನ. ಹೌದಾ? ಪಿಟ್ಯೂಟರಿ ಗ್ರಂಥಿಯನ್ನು ನೆನಪಿಟ್ಕೊಳ್ಳಿ. ಇದು ಮಿದುಳಿನಲ್ಲಿ ಕಂಡುಬರುವಂಥ ಗ್ರಂಥಿ. ಈ ಪಿಟ್ಯೂಟರಿ ಗ್ರಂಥಿ ಮೇಲೆ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಲಾಗಿದೆ. ನೆಕ್ಸ್ಟ್ ಥೈರಾಯ್ಡ್ ಗ್ರಂಥಿ ಕೂಡ ಗಂಟಲಿನಲ್ಲಿ ಕಂಡುಬರ್ತೈತಿ. ಹೌದಾ? ಇವುಗಳ ಕಾರ್ಯವನ್ನು ನೋಡ್ತಾ ಬರೋಣ. ಇವುಗಳ ಕಾರ್ಯದ ಮೇಲೆ ಹಲವು ಬಾರಿ ಪ್ರಶ್ನೆಯನ್ನು ಕೇಳಲಾಗಿದೆ. ಮೊದಲನೇದಾಗಿ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿದಂತೆ ಒಂದು ರೋಗ ಬರ್ತೈತಿ. ಯಾವುದಪ್ಪ ಅಂದರೆ ಗೈಟರ್ ರೋಗ ಅಥವಾ ಸರಳ ಗಳಗಂಡ ರೋಗ ಅಂತ ಕರಿತೀವಿ. ಹಾಗಾದರೆ ಈ ಸರಳ ಗಳಗಂಡ ರೋಗ ಯಾಕೆ ಬರ್ತೈತಪ್ಪ ಅಂದರೆ ಅಯೋಡಿನ್ ಕೊರತೆಯಿಂದ ಬರ್ತೈತಿ. ಯಾವುದರ ಕೊರತೆಯಿಂದ ಬರ್ತೈತಿ ಸರಳ ಗಳಗಂಡ ರೋಗ? ಅಯೋಡಿನ್ ಕೊರತೆ. ಹೌದಾ? ಈ ಅಯೋಡಿನ್ ಕೊರತೆ ಅಂದರೆ ಅಯೋಡಿನನ್ನು ಜಾಸ್ತಿ ಸೇವನೆ ಅಂದರೆ ಅಯೋಡಿನ್ನ ಕೊರತೆ ಉಂಟಾಯ್ತಪ್ಪ ಅಂದರೆ ಏನಾಗ್ತೈತಿ ಅನ್ನೋದನ್ನು ನೋಡ್ತಾ ಬರೋಣ ಬನ್ನಿ. ಥೈರಾಕ್ಸಿನ್ ಹಾರ್ಮೋನನ್ನು ಥೈರಾಯ್ಡ್ ಗ್ರಂಥಿಗಳು ಉತ್ಪತ್ತಿ ಮಾಡ್ತಾವೆ. ಥೈರಾಕ್ಸಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡುವಂಥ ಗ್ರಂಥಿ ಯಾವುದು? ಥೈರಾಯ್ಡ್ ಗ್ರಂಥಿಗಳು ಥೈರಾಕ್ಸಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತಾವೆ. ಈ ಥೈರಾಕ್ಸಿನ್ ಹಾರ್ಮೋನ್ ಏನಾದರೂ ಉತ್ಪತ್ತಿ ಆಗದೇ ಇದ್ದಾಗ ಈ ಗೈಟರ್ ರೋಗ ಬರ್ತೈತಿ ನೋಡಿ. ಥೈರಾಕ್ಸಿನ್ ಹಾರ್ಮೋನ್ ಸರಿಯಾಗಿ ಉತ್ಪತ್ತಿ ಆಗದೇ ಇದ್ದಾಗ ಗೈಟರ್ ರೋಗ ಬರ್ತೈತಿ. ಅದು ಯಾಕೆ ಸರಿಯಾಗಿ ಉತ್ಪತ್ತಿ ಆಗಲ್ಲಪ್ಪ ಅಂದ್ರೆ ಅಲ್ಲಿ ನಮಗೆ ಅಯೋಡಿನ್ನ ಕೊರತೆ ಇರ್ತೈತಿ. ಅಯೋಡಿನ್ ಕರೆಕ್ಟಾಗಿ ನಾವು ಸೇವನೆ ಮಾಡಿದೀವಪ್ಪ ಅಂದ್ರೆ ಥೈರಾಯ್ಡ್ ಗ್ರಂಥಿಯು ಕೂಡ ತನ್ನ ಕಾರ್ಯವನ್ನು ಸರಿಯಾಗಿ ಮಾಡಿ ಥೈರಾಕ್ಸಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತೈತಿ. ಹಾಗಾದರೆ ಅಯೋಡಿನ್ ಎಲ್ಲಿ ಸಿಗ್ತೈತಪ್ಪ ಅಂದ್ರೆ ಉಪ್ಪಿನಲ್ಲಿ ನಾವು ಅಯೋಡಿನನ್ನು ಕಾಣಬಹುದು. ಹೌದಾ? ಎಲ್ಲಿ? ಉಪ್ಪಿನಲ್ಲಿ ಅಯೋಡಿನನ್ನು ಕಾಣ್ಬೋದು. ಹಾಗಾದರೆ ಈ ಗೈಟರ್ ರೋಗ ಯಾರಲ್ಲಿ ಜಾಸ್ತಿ ಕಂಡುಬರಲ್ಲಪ್ಪ ಅಂದರೆ ಸಮುದ್ರ ತೀರದಲ್ಲಿ ವಾಸಿಸುವಂಥ ಜನರಲ್ಲಿ ಈ ಗೈಟರ್ ರೋಗ ಜಾಸ್ತಿ ಕಂಡುಬರಲ್ಲ. ನೆಕ್ಸ್ಟ್ ಮೆದೋಜಿರಕ ಗ್ರಂಥಿ ಅಂತ ಬರುತ್ತೆ. ಯಾವ ಗ್ರಂಥಿ? ಮೆದೋಜಿರಕ ಗ್ರಂಥಿ. ಈ ಮೆದೋಜಿರಕ ಗ್ರಂಥಿಯ ಕೆಲಸ ಏನಪ್ಪ ಅಂದರೆ ಇದು ಇನ್ಸುಲಿನ್ ಹಾರ್ಮೋನನ್ನು ಸ್ರವಿಕೆ ಮಾಡುತ್ತೆ. ಯಾವುದು? ಈ ಮೆದೋಜಿರಕ ಗ್ರಂಥಿ ಇದು ಇನ್ಸುಲಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಬೈ ಚಾನ್ಸ್ ಈ ಮೆದೋಜಿರಕ ಗ್ರಂಥಿ ಸಾಕಷ್ಟು ಪ್ರಮಾಣದಲ್ಲಿ ಏನಾದರೂ ಇನ್ಸುಲಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡದೇ ಇದ್ದಾಗ ಯಾವ ರೋಗ ಬರ್ತೈತಪ್ಪ ಅಂದರೆ ಡಯಾಬಿಟೀಸ್ ಅಂದರೆ ಶುಗರ್ ಕಾಯಿಲೆ ಅಂತ ಕರಿತೀವಲ್ಲ, ಆ ಡಯಾಬಿಟೀಸ್ ರೋಗ ಬರ್ತೈತಿ. ಹಾಗಾದರೆ ಈ ಡಯಾಬಿಟೀಸ್ ರೋಗವನ್ನು
ಯಾವ ರೀತಿ ನಾವು ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳೋದ್ರ ಮೂಲಕ ಇನ್ಸುಲಿನ್ ಅಂದರೆ ಜಾಸ್ತಿ ಡಯಾಬಿಟೀಸ್ ಇದ್ದಾಗ ಏನು ಮಾಡ್ತಾರೆ ಡಾಕ್ಟ್ರು, ಇನ್ಸುಲಿನ್ ಇಂಜೆಕ್ಷನ್ನ ಮಾಡ್ತಾರೆ. ಹೌದಾ? ಡಯಾಬಿಟೀಸ್ ಬರೋದಕ್ಕೆ ಕಾರಣ ಏನು? ಮೆದೋಜೀರಕ ಗ್ರಂಥಿ ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡದೇ ಇದ್ದಾಗ, ಅಂದರೆ ಇನ್ಸುಲಿನ್ ಕೊರತೆಯಿಂದ ಬರ್ತೈತಿ ಯಾವುದು? ಡಯಾಬಿಟೀಸ್ ರೋಗ. ಓಕೆನಾ? ನೆಕ್ಸ್ಟ್ ಅಡ್ರಿನಲ್ ಗ್ರಂಥಿಯತೆ ಬರುತ್ತೆ. ಈ ಅಡ್ರಿನಲ್ ಗ್ರಂಥಿ ಏನನ್ನು ಉತ್ಪತ್ತಿ ಮಾಡುತ್ತಪ್ಪ ಅಂದರೆ ಅಡ್ರಿನಲಿನ್ ಎಂಬ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತೈತಿ. ಯಾವ ಹಾರ್ಮೋನನ್ನು? ಅಡ್ರಿನಲ್ ಗ್ರಂಥಿಯು ಅಡ್ರಿನಲಿನ್ ಎಂಬ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತೈತಿ. ಹಾಗಾದರೆ ಈ ಅಡ್ರಿನಲಿನ್ ಎಂಬ ಹಾರ್ಮೋನ್ ಯಾವುದಕ್ಕೆ ಹೆಲ್ಪ್ ಆಗ್ತೈತಿ ನಮಗಂತ ನೋಡ್ತಾ ಬರೋದಾದರೆ, ವ್ಯಕ್ತಿಯು ತುಂಬ ಕೋಪಗೊಂಡಾಗ, ಒಬ್ಬ ವ್ಯಕ್ತಿ ತುಂಬ ಭಾರಿ ಕೋಪಗೊಂಡಾಗ ಆಗಿರ್ಬೋದು, ಅಥವಾ ಏನಾದರೂ ತೊಂದರೆಗೀಡಾದಾಗ ಅಥವಾ ಆತಂಕಗೊಳಗಾದಾಗ ದೇಹವನ್ನು ಒತ್ತಡಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಲು ಈ ಗ್ರಂಥಿ ಯಾವುದು? ಅಡ್ರಿನಲಿನ್ ಹಾರ್ಮೋನ್ ಹೆಲ್ಪ್ ಮಾಡ್ತೈತಿ. ನೆಕ್ಸ್ಟ್ ಪಿಟ್ಯೂಟರಿಯು ವ್ಯಕ್ತಿಯ ಸಾಮಾನ್ಯ ಬೆಳವಣಿಗೆ ಅವಶ್ಯಕವಾಗಿರುವ ಬೆಳವಣಿಗೆಯ ಹಾರ್ಮೋನ್ ಆಗಿದೆ. ಪಿಟ್ಯೂಟರಿಗೆ ಗ್ರಂಥಿಯನ್ನು ನಾವೇನಂತ ಕರಿತೀವಿ? ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿತೀವಿ. ನೆಕ್ಸ್ಟ್ ಹದಿಹರೆಯದವರ ಪೋಷಣ ಅಗತ್ಯಗಳು. ನೋಡಿ, ಹದಿಹರೆಯದವರು ಯಾವ ಯಾವ ಆಹಾರವನ್ನು ಸೇವಿಸಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಅವರು ಬೆಳವಣಿಗೆ ಯಾವ ರೀತಿ ಇರ್ತೈತಪ್ಪ ಅಂದ್ರೆ, ಹದಿಹರೆಯ ಟೈಮ್ನಲ್ಲಿ ತ್ವರಿತ ಬೆಳವಣಿಗೆ ಇರ್ತೈತಿ, ಅಂದರೆ ವೇಗವಾದ ಬೆಳವಣಿಗೆ ಇರ್ತೈತಿ. ನೆಕ್ಸ್ಟ್ ವಿಕಾಸದ ಹಂತವಾಗಿರ್ತೈತಿ ಯಾವುದು? ಈ ತಾರುಣ್ಯಾವಸ್ಥೆ ಹಂತ. ನೆಕ್ಸ್ಟ್ ಹದಿಹರೆಯದವರು ಸಂತುಲಿತ ಆಹಾರವನ್ನು ಸೇವಿಸಬೇಕು. ಎಂಥ ಆಹಾರವನ್ನು ಸೇವಿಸಬೇಕು? ಸಂತುಲಿತ ಆಹಾರ. ಹಾಗಾದರೆ ಸಂತುಲಿತ ಆಹಾರ ಎಂದ್ರೆ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಅವರು ಸಂತುಲಿತ ಆಹಾರವನ್ನು ಸೇವಿಸುವುದರ ಜೊತೆಗೆ ನೈರ್ಮಲ್ಯವನ್ನು ಕೂಡ ಕಾಯ್ದುಕೊಳ್ಳುವುದು ಮುಖ್ಯ. ಅಂದರೆ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಬೇಕು. ಯಾರು? ಹದಿಹರೆಯದವರು. ಅಂದರೆ ಡೈಲಿ ಸ್ನಾನ ಮಾಡುವುದರಾಗಿರ್ಬೋದು. ಅಂದರೆ ಹದಿಹರೆಯದ ಟೈಮ್ನಲ್ಲಿ ಏನಾಗುತ್ತೆ? ಬೆವರಿನ ಗ್ರಂಥಿಗಳು ಜಾಸ್ತಿ ಬೆವರನ್ನು ಹೊರಸೂಸ್ತಾ ಇರ್ತವೆ. ಆವಾಗ ಡೈಲಿ ಸ್ನಾನ ಮಾಡುವುದಾಗಿರ್ಬೋದು ಅಥವಾ ಡೈಲಿ ಕೈಕಾಲು ಮುದ್ದೆ ತೊಳ್ಕೊಳ್ಳೋದಾಗಿರ್ಬೋದು. ಈ ಮೂಲಕ ನೈರ್ಮಲ್ಯವನ್ನು ಅವರು ಕಾಪಾಡಿಕೊಳ್ಬೇಕು. ಯಾರು? ಹದಿಹರೆಯದವರು. ನೆಕ್ಸ್ಟ್ ಸಂತುಲಿತ ಆಹಾರ ಅಂದರೆ ಏನು ಅಂತ ನೋಡ್ತಾ ಬರೋದಾದರೆ, ಸಂತುಲಿತ ಆಹಾರ ಎಂದರೆ ಆಹಾರದಲ್ಲಿ ಪ್ರೋಟೀನ್ಗಳು ಇರಬೇಕು, ಕಾರ್ಬೋಹೈಡ್ರೇಟ್ಗಳು ಇರಬೇಕು, ಕೊಬ್ಬುಗಳು ಇರಬೇಕು, ನೆಕ್ಸ್ಟ್ ವಿಟಮಿನ್ಗಳು, ಇವೆಲ್ಲವೂ ಕೂಡ ಅಗತ್ಯವಿರುವಂಥ ಒಂದು ಪ್ರಮಾಣದಲ್ಲಿ ಸೇರಿರಬೇಕು. ಅಂದರೆ ಸರ್ ಕೊಬ್ಬು ಇರ್ಬೇಕಂತ ಹೇಳ್ಯಾರತ್ತೇಳಿ ಕೊಬ್ಬನ್ನು ಜಾಸ್ತಿ ತಿನ್ನೋದಲ್ಲ, ಕೊಬ್ಬಿರುವಂಥ ಆಹಾರವನ್ನು. ನೆಕ್ಸ್ಟ್ ಪ್ರೋಟೀನ್ ಅಂತೇಳಿ ಪ್ರೋಟೀನನ್ನು ಜಾಸ್ತಿ ತಿನ್ನೋವಂತಲ್ಲ. ಈ ಎಲ್ಲ ಪ್ರೋಟೀನ್ ಇರಬೇಕು, ಕಾರ್ಬೋಹೈಡ್ರೇಟು ಇರಬೇಕು, ಕೊಬ್ಬು ಇರಬೇಕು, ನೆಕ್ಸ್ಟ್ ವಿಟಮಿನ್ ಇರಬೇಕು. ಈ ಎಲ್ಲ ಪೋಷಕಗಳನ್ನು ಹೊಂದಿರುವಂಥ ಒಂದು ಅಗತ್ಯ ಪ್ರಮಾಣದಲ್ಲಿ ಹೊಂದಿರುವಂಥ ಒಂದು ಆಹಾರವನ್ನು ಸಂತುಲಿತ ಆಹಾರ ಅಂತೇಳಿ ಕರಿತೀವಿ. ಹಾಗಾದರೆ ಯಾವ್ಯಾವಪ್ಪ ಸಂತುಲಿತ ಆಹಾರದಲ್ಲಿ ಏನೇನು ಇರಬೇಕಪ್ಪ ಅಂದರೆ, ರೊಟ್ಟಿ ಅಥವಾ ಅಕ್ಕಿ ತಿನ್ನೋದು, ಅದು ಕೂಡ ನಮ್ಮ ಕಾರ್ಬೋಹೈಡ್ರೇಟನ್ನು ನೀಡ್ತೈತಿ. ದ್ವಿದಳ ಧಾನ್ಯಗಳು, ಇದು ಪ್ರೋಟೀನನ್ನು ನೀಡ್ತೈತಿ. ತರಕಾರಿ, ನೆಕ್ಸ್ಟ್ ಹಾಲು ಇದು ಕೊಬ್ಬನ್ನು ನೀಡ್ತೈತಿ. ನೆಕ್ಸ್ಟ್ ವಿಟಮಿನನ್ನು ಕೂಡ ನೀಡ್ತೈತಿ. ಹಣ್ಣುಗಳು, ಇವೆಲ್ಲವೂ ಕೂಡ ಒಂದು ಸಂತುಲಿತ ಆಹಾರದಲ್ಲಿ ಬರ್ತವೆ. ಅಂದರೆ ಇವೆಲ್ಲವುಗಳನ್ನು ಸೇವನೆ ಮಾಡಬೇಕು. ನೆಕ್ಸ್ಟ್ ಕಬ್ಬಿಣ ಅಂದರೆ ಈ ಕಾಮನ್ ಈ ರೀತಿ ಕಬ್ಬಿಣ ಅಲ್ಲ, ಕಬ್ಬಿಣಾಂಶ ರಕ್ತದ ಪ್ರಮುಖ ಘಟಕವಾಗಿದೆ. ರಕ್ತದ ಪ್ರಮುಖ ಘಟಕ ಯಾವುದು? ಐರನ್ ಕಂಟೆಂಟ್, ಕಬ್ಬಿಣಾಂಶ. ಈ ರಕ್ತದ ಪ್ರಮುಖ ಘಟಕವಾಗಿರುವುದರಿಂದ ಕಬ್ಬಿಣ ಸಮೃದ್ಧ ಆಹಾರಗಳಾದ ಹಸಿರೆಲೆಗಳ ತರಕಾರಿಗಳು, ಬೆಲ್ಲ, ಮಾಂಸ, ಕಿತ್ತಳೆ, ಬೆಟ್ಟದ ನೆಲ್ಲಿ ಮೊದಲಾದವು ಹದಿಹರೆಯದವರಿಗೆ ಒಳ್ಳೆಯದು. ನೋಡಿ, ನಾವೇನಾದರೂ ರಕ್ತವು ಚೆನ್ನಾಗಿರ್ಬೇಕಪ್ಪ ಅಂದರೆ ಅಲ್ಲಿ ಕಬ್ಬಿಣಾಂಶ ಹೊಂದಿರಬೇಕು. ಕಬ್ಬಿಣಾಂಶ ಹೊಂದಿರುವಂಥ ಆಹಾರಗಳು ಯಾವ್ಯಾವಪ್ಪ ಅಂದರೆ ಹಸಿರೆಲೆಗಳ ತರಕಾರಿಗಳಾಗಿರ್ಬೋದು, ನೆಕ್ಸ್ಟ್ ಬೆಲ್ಲ ಆಗಿರ್ಬೋದು, ಮಾಂಸ ಆಗಿರ್ಬೋದು, ಕಿತ್ತಳೆ ಆಗಿರ್ಬೋದು, ಬೆಟ್ಟದ ನೆಲ್ಲಿ, ಇವೆಲ್ಲವೂ ಕೂಡ ಕಬ್ಬಿಣಾಂಶವನ್ನು ಹೊಂದಿರುವಂಥ ಆಹಾರ ಪದಾರ್ಥಗಳು. ನೆಕ್ಸ್ಟ್ ಏಡ್ಸ್ ಅಂತ ಬರುತ್ತೆ. ಏಡ್ಸ್ ಅನ್ನೋದು ಒಂದು ರೋಗ. ಇದು ಯಾವುದರಿಂದ ಬರ್ತೈತಪ್ಪ ಅಂದರೆ ವೈರಸ್ನಿಂದ ಬರುವಂಥ ರೋಗ. ಹಾಗಾದರೆ ಯಾವ ವೈರಸ್ನಿಂದ ಬರ್ತೈತಪ್ಪ ಅಂದರೆ HIV ವೈರಸ್ನಿಂದ ಬರುವಂಥ ಒಂದು ರೋಗವೇ ಏಡ್ಸ್ ರೋಗ. ಈ ಏಡ್ಸ್ನ ವಿಸ್ತೃತ ರೂಪ ನೋಡ್ತಾ ಬರೋದಾದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ನೋಡಿ, ಏಡ್ಸ್ನ ವಿಸ್ತೃತ ರೂಪ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ವಿಸ್ತೃತ ರೂಪವನ್ನು ಹಲವು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ. ಅದರ ಜೊತೆಗೆ ಏಡ್ಸ್ ರೋಗವು ಯಾವ ವೈರಸ್ನಿಂದ ಬರುತ್ತದೆ ಅಂತೇಳಿ ಕೇಳಲಾಗಿದೆ. HIV ವೈರಸ್ನಿಂದ ಬರುವಂಥ ರೋಗವಾಗಿದೆ. HIV ವಿಸ್ತೃತ ರೂಪವನ್ನು ಕೂಡ ಕೇಳಲಾಗಿದೆ. ಏನಂತ HIV ವಿಸ್ತೃತ ರೂಪ? ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅನ್ನೋದು HIV
ವಿಸ್ತೃತ ರೂಪ. ನೆಕ್ಸ್ಟ್ ಈ ಏಡ್ಸ್ ರೋಗ ಹರಡುವಂಥ ವಿಧಾನಗಳನ್ನು ನೋಡ್ತಾ ಬರೋದಾದರೆ ಯಾವ ರೀತಿ ಹರಡ್ತಾವಪ್ಪ ಅಂದರೆ ಸೋಂಕಿತ ತಾಯಿಯ ಎದೆ ಹಾಲಿನಿಂದ ಮಗುವಿಗೆ ಹರಡಬಹುದು. ನೋಡಿ, ಸೋಂಕಿತ ತಾಯಿ ಮಗುವಿಗೆ ಜನ್ಮ ನೀಡಿದ ನಂತರ ಆ ತಾಯಿ ಎದೆ ಹಾಲಿನಿಂದ ಮಗುವಿಗೆ ಹರಡಬಹುದು. ಅಥವಾ ಒಂದು ತಾಯಿಯು ಜನನವನ್ನು ಏನು ಮಗುವಿಗೆ ಜನನ ನೀಡ್ತಾಳಲ್ಲ, ಆ ಜನನ ಮೊದಲಿಂದನೇ ತಾಯಿಗೆ ಏಡ್ಸ್ ಕಾಯಿಲೆ ಇತ್ತಪ್ಪ ಅಂದ್ರೆ ಅದರ ಮೂಲಕ ಮಗುವಿಗೆ ಹರಡಬಹುದು. ಹೌದಾ? ನೆಕ್ಸ್ಟ್, ಸೋಂಕಿತ ವ್ಯಕ್ತಿಗೆ ಚುಚ್ಚಿದ ಸೂಜಿಯನ್ನು, ಈಗ ಏಡ್ಸ್ ಹೊಂದಿರುವಂಥ ವ್ಯಕ್ತಿಗೆ ಚುಚ್ಚಿದ ಸೂಜಿಯನ್ನು ಆರೋಗ್ಯವಂತ ವ್ಯಕ್ತಿಗೆ ಏನಾದರೂ ಬಳಸಿದ್ರಪ್ಪ ಅಂದ್ರೆ ಅದರಿಂದಲೂ ಕೂಡ ಹರಡುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್, ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕ ಹೊಂದುವುದರಿಂದ ಹರಡಬಹುದು. ನೋಡಿ, ಏಡ್ಸ್ ಹೊಂದಿರುವಂಥ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕ ಹೊಂದುವುದರಿಂದ ಈ ರೋಗ ಹರಡಬಹುದು. ಯಾವ ರೋಗ? ಏಡ್ಸ್ ರೋಗ. ಹೌದಾ? ನೆಕ್ಸ್ಟ್, ಈ ಯಾವುದರ ಮೂಲಕ ಹರಡಲ್ಲಪ್ಪ ಅಂತ ನೋಡ್ತಾ ಬರೋದಾದರೆ HIV ಹೊಂದಿರುವಂಥ ವ್ಯಕ್ತಿಯ ಜೊತೆಗೆ ಆಹಾರವನ್ನು ಹಂಚಿಕೊಳ್ಳುವುದರಿಂದ ಹೊಂದಲ್ಲ. ನೆಕ್ಸ್ಟ್, ಅವರು ಬಳಸಿರುವಂಥ ಟಾಯ್ಲೆಟ್ಗಳಾಗಿರ್ಬೋದು ಅಥವಾ ಅವರು ಬಳಸಿರುವಂಥ ಬಾತ್ರೂಮ್ಗಳನ್ನು ಬಳಸುವುದರಿಂದ ಹರಡಲ್ಲ. ಇವುಗಳಿಂದ HIV ಹರಡಲ್ಲ. HIV ಹರಡುವಂಥ ವಿಧಾನಗಳನ್ನು ಇವು 3 ವಿಧಾನಗಳಿವೆ. ಇವುಗಳಿಂದ HIV ಹರಡುತ್ತೆ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ 7th ಚಾಪ್ಟರ್ ಆಗಿತ್ತು. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಕ್ಲಾಸನ್ನು ಶೇರ್ ಮಾಡಿ. ಧನ್ಯವಾದಗಳು.